ಬೆಂಗಳೂರಿನಲ್ಲಿ ಚಾಕುವಿನಿಂದ ಇರಿದು ನರ್ಸ್ ಕೊಲೆ ಆಗಿರೋದ್ರ ಮಾಹಿತಿ ಸಿಗ್ತಾ ಇದೆ. ಕೆಎಸ್ ಲೇಔಟ್ನ ಪ್ರಗತಿಪುರದಲ್ಲಿ ಆಗಿರುವಂತಹ ಘಟನೆ. ಮಮತಾ ಅಂತ ಕೊಲೆಯಾದಂತಹ ನರ್ಸ್ ಸ್ನೇಹಿತರ ಜೊತೆಗೆ ಮಮತಾ ಮನೆ ಮಾಡ್ಕೊಂಡಿರ್ತಾರೆ. ಮೃತ ಮಮತಾ ಮನೆ ಮಾಡ್ಕೊಂಡಿರ್ತಾರೆ. ಸ್ನೇಹಿತೆ ಊರಿಗೆ ಹೋದಾಗ ಈಕೆಯ ಕೊಲೆ ಆಗಿದೆ. ಚಿತ್ರದುರ್ಗದ ಹಿರಿಯೂರಿನವರು ಬೇಸಿಕಲಿ ನರ್ಸ್ ಮಮತಾ 1 ವರ್ಷದಿಂದ ಜಯದೇವ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು. ಕೊಲೆಗೆ ಕಾರಣ ಏನು, ಕೊಲೆ ಮಾಡಿದವರು ಯಾರು ಮತ್ತು ಸ್ನೇಹಿತೆ ಇದೇ ಸಂದರ್ಭದಲ್ಲಿ ಊರಿಗೆ ಯಾಕೆ ಹೋದ್ರು, ಎಲ್ಲ ಮಾಹಿತಿಗಳನ್ನು ಕೂಡ ಸದ್ಯಕ್ಕೆ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಜಯದೇವ ಆಸ್ಪತ್ರೆಯಲ್ಲಿ ನರ್ಸ್ ಡ್ಯೂಟಿ ಮಾಡ್ತಾ ಇದ್ದಂತಹ ಮಮತಾ ಕೊಲೆಯಾದ ಸ್ಥಿತಿಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿದೆ. ಮೇಲ್ನೋಟಕ್ಕೆ ಇದು ಚಾಕುವಿನಿಂದ ಇರಿದು ಮಾಡಿರುವಂತಹ ಕೊಲೆ ಅನ್ನೋದು ತಿಳಿದು ಬರ್ತಾ ಇದೆ. ಕೆಎಸ್ ಲೇಔಟ್ನ ಪ್ರಗತಿಪುರದಲ್ಲಿ ನಡೆದಿರುವಂತಹ ಘಟನೆ. 1 ವರ್ಷದಿಂದ ಜಯದೇವ ಆಸ್ಪತ್ರೆಯಲ್ಲಿ ಈಗ ಮೃತ ಮಮತಾ ಫೋಟೋವನ್ನು ಗಮನಿಸ್ತಾ ಇದ್ದೀರಾ. ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರಂತೆ. ಅನ್ನೋರು ಬಾಡಿಗೆಗೆ ಬಂದಿದ್ರು. ಇಲ್ಲಿ ಬೋಲ್ಡ್ ಹಾಕಿದೆ, ಮನೆ ಖಾಲಿ ಅದೇ ಅಂದ್ಬಿಟ್ಟು ಬೋಲ್ಡ್ ಹಾಕಿದೆ. ಆವಾಗ ಬಾಡಿಗೆ ಫೋನ್ ಮಾಡ್ಕೊಂಡು ಬಾಡಿಗೆಗೆ ಬಂದಿದ್ರು. ಇವ್ರು ಸುಮಾರು 4 ತಿಂಗಳಾಯ್ತು ಅಷ್ಟೇ ಬಾಡಿಗೆಗೆ ಬಂದು, 4-5 ತಿಂಗಳಾಯಿತು. ಅವರು ಊರಿಗೆ ಹೋದಾಗ ನಮ್ಮನೆ ಕೀ ಕೊಟ್ಬಿಟ್ಟರು. ಈ ಇಬ್ಬರೂ ಜಯದೇವದಲ್ಲಿ ಕೆಲಸ ಮಾಡ್ತಾಯಿದ್ರಂತೆ. ಕೆಲಸ ಮಾಡಬೇಕಾದ್ರೆ ಇದು ನರ್ಸಾಗಿ ಕೆಲಸ ಮಾಡ್ತಾಯಿದ್ದೆ. ಬಾಡಿಗೆಗೆ ಬಂದಿದ್ದರು. ಬಂದಮೇಲೆ ಇವರು ಅಕ್ಕ ಬಾಡಿಗೆಗೆ ಆಯ್ತಾ ಬಾ ಅಂತ ಕೇಳಿದ್ರು. ಬಾಡಿಗೆಗೆ ಆಯ್ತಮ್ಮ ಅಂತ ಅಂದರು. ಆವಾಗೆಲ್ಲ ಇವಾಗ ಮೊನ್ನೆ ರೀಸೆಂಟಾಗಿ ಬಂದಿರೋದು 10,000 ಇಸ್ಕೋಬೇಕು 2 ತಿಂಗಳದ ಬಾಡಿಗೆ ಅಂತ. ಮುಂದೆ ಒಂದು 5 ತಿಂಗಳ ಮುಂದೆ ಏನಿರಲಿಲ್ಲ. ನಮ್ಮ ಮನೆ ಟಾರ್ಗೆಟು 40,000 ಅಡ್ವಾನ್ಸು, 6,000 ಬಾಡಿಗೆಗಿತ್ತು. ಯಾಕೇಳಿ ಒಂದು ಹೇಳ್ಬಿಟ್ಟು 16 ಸುಳ್ಳು ಹೇಳ್ಬಾರ್ದು. ಮಾತಂಗೆ ಇರಬೇಕು. ಒಂದು ಸುಳ್ಳಿಗೆ 16 ಸುಳ್ಳು ಬರುತ್ತೆ. ಆವಾಗ ಹಿಂಗೈತೆ. ಆಮೇಲೆ ಬಂದರು, ಕೊಟ್ಟು ಅಗ್ರಿಮೆಂಟ್ ಪೇಪರ್ಗೆ ಹೇಳಿದೆ, ಅಕ್ಕ ಮಾಡಿಸ್ತೀನಿ ಅಂತ ಅಂದರು. ಅಗ್ರಿಮೆಂಟ್ ಪೇಪರ ಆ ಹುಡುಗನ್ಗೆ ಯಾರಿಗೈಕೆ ಹೋಗಿಬಿಟ್ಟು ಸೀಲ್ ಹೊಡಿಸ್ಬೇಕು ಅಂತ ಇವ್ರು ಅಂದರು. ಸರಿ ಮಾಡಿಸ್ಕೊಬಂಡ್ರಮ್ಮ. ಎಲ್ಲ ಆದಮೇಲೆ ನಿಮ್ಮ ಆಧಾರ್ ಕಾರ್ಡು ಜೆರಾಕ್ಸು ಕೊಡ್ರಿ ಆಂಟಿ, ನಮ್ಗೆ ಟೈಮೇ ಇರಲ್ಲ, ನಮಗೆ ಹಾಸ್ಪಿಟ್ಲಲ್ಲಿ ಟೈಮಿಂಗ್ಸ್ ಎಷ್ಟು ಕೊಟ್ಟಿರ್ತಾರೋ ಅಷ್ಟು ಮಾತ್ರ ಟೈಮಿಂಗ್ಸ್ ಇರ್ತದೆ ಅಂದ್ಬಿಟ್ಟು ಹೇಳಿದ್ರು. ಸರಿ ಅಮ್ಮ ನೋಡು, ಮನೆ ಕೊಟ್ಟಿದ್ದೀವಿ, ಜಾಬ್ ನಾವು ಆಗ್ಲಾಗ್ಲ ನಿಮ್ಮನ್ನ ಮಾತಾಡ್ಸಲ್ಲ, ನಿಮ್ದು ಎಷ್ಟು ಬೇಕೋ. ನರ್ಸ್ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಎಲ್ಲ ಕೆಲಸನೂ, ಏನು ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಹುಷಾರಾಗೆ ಇರ್ರಮ್ಮ ಅಂದ್ಬಿಟ್ಟು ನಾನು ಹೇಳ್ಬಿಟ್ಟೆ. ಸರಿ ಆಂಟಿ, ನಾವು ಜವಾಬ್ದಾರಿಲಿ ನಾವು ಇರ್ತೀವಿ, ಏನಾರ ಒಂಚೂರು ತೊಂದರೆ ಆದರೂ ನನಗೆ ಹೇಳಮ್ಮ ಅಂದರು. ನಾನು ಅವ್ರಿಗೆ ಹೇಳಿದೆ, ನಿಮ್ಮ ಹುಷಾರಲ್ಲಿ ನೀವಿರ್ರಿ, ನಮ್ಮ ಹುಷಾರಲ್ಲಿ ನಾವಿರ್ತೀವಿ ಅಂತ. ಸರಿ ಅಂದ್ಬಿಟ್ಟು ಹಂಗಂತ ಅವ್ರು ಅಂದರು. ಆಮೇಲೆ ಊರಿಗೇನೋ ಶ್ರುತಿ ಗಂಡನ ಕೈ ಏಟಾಗಿತ್ತು ಅಂತ 3 ದಿನ ಮುಂಚಿತೆ ಊರಿಗೆ ಹೋಗಿಲ್ಲಂತೆ. ಊರಿಗೆ ಹೋದ್ಮೇಲೆ ನನಗೆ ಅದು ಗೊತ್ತಿರಲಿಲ್ಲ. ಮೊನ್ನೆ ದಿನ ಹುಡುಗಿ ಮಮತಾ 9:56 ಫೋನ್ ಮಾಡಿಬಿಟ್ಟು ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಕೊಲೆ ಮಾಡಿದವರು ಯಾರು, ಏನೇನು ಅನುಮಾನಗಳಿದಾವೆ ಸದ್ಯಕ್ಕೆ? ಆಗಿದ್ದಂತ ಸ್ಟಾಫ್ ನರ್ಸ್ ಅನ್ನ ಕತ್ತು ಕುಯ್ದು ಕೊಲೆ ಮಾಡಿರುವಂತ ಘಟನೆ ಬೆಂಗಳೂರಿನ ಕೆಎಸ್ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ಪ್ರಗತಿಪುರದಲ್ಲಿ ನಡೆದಿರುವಂತದ್ದು. ನಿನ್ನೆ ರಾತ್ರಿ ಆ ನರ್ಸ್ ನ ಕತ್ತು ಕುಯ್ದು ಕೊಲೆ ಮಾಡಿ ಯಾರ ಕಿಡಿಗೇಡಿಗಳು ಎಸ್ಕೇಪ್ ಆಗಿರುವಂತದ್ದು. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತ ಕೆಎಸ್ ಲೇಔಟ್ ಪೊಲೀಸರು ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಯಾರ ಪರಿಚಯಿಸ್ತಾರೆ ಈ ಒಂದು ಕೊಲೆ ಮಾಡಿರಬಹುದು ಅನ್ನುವಂತ ಶಂಕೆ ಈಗ ಬಲವಾಗಿ ವ್ಯಕ್ತವಾಗಿರುವಂತಹ ಕಾರಣಕ್ಕಾಗಿ ಅವರ ಪರಿಚಯಸ್ಥರನ್ನು ವಶಕ್ಕೆ ಪಡೆದು ತನಿಖೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇರುವಂತದ್ದು. ಈ ಪ್ರಗತಿಪುರದ ಮನೆಯಲ್ಲಿ ಮಮತಾ ಕಳೆದ 3 ತಿಂಗಳ ಹಿಂದಷ್ಟೇ ಬಂದು ವಾಸವಾಗಿದ್ರು ಅನ್ನುವಂತ ವಿಚಾರಗಳು ಕೂಡ ಗೊತ್ತಾಗ್ತಿರುವಂತದ್ದು. ಶ್ರುತಿ ಎಂಬ ಯುವತಿಯ ಜೊತೆ ಈಕೆ ವಾಸವಾಗಿದ್ದು ಅನ್ನುವಂತ ಮಾಹಿತಿಯನ್ನು ತಿಳಿದಿರುವಂತ ಪೊಲೀಸರು ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಮಮತಾ.